ನಮ್ಮ ಬಾಳೆ ತೋಟದಲ್ಲಿ ಒಳ್ಳೆ ಕಾಯಿ ಬಂದಿದೆ, ಸೂಪರಾಗಿದೆ, ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಗೊನೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನಂತೂ ಬಾಳೆ ಹೂವನ್ನು ಯಾವತ್ತೂ ನೋಡೇ ಇರಲಿಲ್ಲ. ನೋಡಿದ್ದೆ ಚಿಕ್ಕ ಹುಡುಗಿನಲ್ಲಿ, ಅದು ಇಷ್ಟೊಂದು ಚೆನ್ನಾಗಿರುತ್ತೆ ಬಾಳೆ ಹೂ ಅಂತ ಗಮನಿಸೇ ಇರಲಿಲ್ಲ. ಇವತ್ತು ನೋಡಿದ್ರೆ ಎಷ್ಟು ಚೆಂದ ಕಾಣಿಸ್ತಾ ಇದೆ ಬಾಳೆ ಹೂಗಳು. ಅಂದರೆ ಅದೆಷ್ಟು ಪ್ರಕೃತಿ, ಎಷ್ಟು ಯೂನಿಫಾರ್ಮಿಟಿ ಇದೆ ಪ್ರಕೃತಿನಲ್ಲಿ. ನಾವೇ ಬದುಕೋದಕ್ಕೆ ಹೇಗೇಗೋ ಬದುಕ್ತೀವಿ. ಪ್ರಕೃತಿನಲ್ಲಿ ಪ್ರತಿಯೊಂದು ಭಾಳ ಅಚ್ಚುಕಟ್ಟಾಗಿ, ಭಾಳ ಸರಳವಾಗಿ, ಭಾಳ ಸುಲಭವಾಗಿ ಅಂತ ಹೇಳೋಕ್ಕಾಗಲ್ಲ. ದೇವರು ಯಾವುದನ್ನು ಸುಲಭವಾಗಿ ಇಟ್ಟಿಲ್ಲ, ಎಲ್ಲನೂ ಸ್ಟ್ರಗಲ್ ಲೈಫಲ್ಲೇ ಇಟ್ಟಿದ್ದಾನೆ. ಆದರೆ ಯೂನಿಫಾರ್ಮಿಟಿ ಅನ್ನೋದು ಇದೆಯಲ್ಲ, ಅದು ನಾವು ಅದರ ಪ್ರಕೃತಿಯನ್ನು ನೋಡಿ ಕಲಿಯುವಂಥದ್ದು ಎಷ್ಟೊಂದಿದೆ. ಅದೆಷ್ಟು ಸರಳವಾಗಿ, ಸುಂದರವಾಗಿ, ಎಷ್ಟು ಅಚ್ಚುಕಟ್ಟಾಗಿ ಜೋಡಣೆಯೊಂದಿಗೆ ಪ್ರತಿಯೊಂದನ್ನು ಒಂದಕ್ಕೊಂದು ಹೊಂದಾಣಿಕೆಯೊಂದಿಗೆ ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಆ ಬಾಳೆ ಗಿಡದಲ್ಲಂತೂ ಆ ಗೊನೆಗಳು ಅಚ್ಚುಕಟ್ಟಾಗಿ ಹೊಂದಿಸ್ಕೊಂಡು ಒಂದಕ್ಕೊಂದು ಆ ಪಕ್ಕ ಸಂದಿನಲ್ಲೇ ಬೆಳೆದಿರೋದು ನೋಡಿದ್ರೆ ಬಾಳೆಹಣ್ಣು ಸುಲಿಯೋದಕ್ಕಿರಲಿ, ಕೀಳೋದಕ್ಕಿರಲಿ, ಅದನ್ನು ಮುಟ್ಟೋದಕ್ಕೂ ಬೇಜಾರಾಗುತ್ತೆ. ಮುಟ್ಟಿ ಆ ಪ್ರಕೃತಿ ನಾವು ಕೆಡಿಸ್ತೀವ ಅಂತ ಅನಿಸುತ್ತೆ. ಅಷ್ಟು ಚೆಂದಾಗಿರುತ್ತೆ ಅದ್ರ ಜೋಡಣೆ, ಆ ಹೂಗಳು, ಅದರ ಅಚ್ಚುಕಟ್ಟುತನ, ಅದರ ಹೊಂದಾಣಿಕೆ, ಒಂದಕ್ಕೊಂದು ಒಂದು ಏನು ಹೊಂದಾಣಿಕೆ ಬಾಳೆ ಹೇಗಿರುತ್ತೆ ಅನ್ನೋದು ಬಾಳೆ ಗೊನೆ ನೋಡಿ ಕಲಿಬೇಕು. ನಿಜಕ್ಕೂ ಹೇಳಬೇಕು ಅಂದರೆ ಪ್ರಕೃತಿನಲ್ಲಿ ಒಂದಕ್ಕೊಂದು ಹೊಂದಾಣಿಕೆ, ಒಂದನ್ನು ಬದುಕಿಸೋದಕ್ಕೋಸ್ಕರ ಇನ್ನೊಂದು ತನ್ನ ಒಂದು ಅನಿಸಿಕೆ ಏನು ಇಲ್ಲಿ ಒಂದು ತನ್ನ ಬಾಳ್ವೆಯನ್ನು ಕಳೆದುಕೊಳ್ಳೋದು ಅಂತ ಹೇಳೋಕ್ಕಾಗಲ್ಲ. ಇನ್ನು ತನ್ನ ಅಸ್ತಿತ್ವವನ್ನು ಇಲ್ಲಿ ಬೇರೆ ರೂಪದಲ್ಲಿ ಉಳಿಸಿ ಹೋಗುತ್ತೆ ಅಂತ ಹೇಳ್ಬೋದು. ಹೇಗೆ ಅಂದರೆ, ಹೇಗೆ ಎಲೆ ಹೋಗುತ್ತೆ, ಹಣ್ಣು ಬರುತ್ತೆ, ಎಲೆ ತನ್ನ ಸಾರವನ್ನೆಲ್ಲ ಹಣ್ಣು ಬಿಟ್ಕೊಡುತ್ತೆ, ಹೂವು ಬಿಟ್ಕೊಡುತ್ತೆ, ಹೂವು ಹಣ್ಣು ಬಿಟ್ಕೊಡುತ್ತೆ. ಅದು ಮುಂದೆ ಪ್ರಕೃತಿ ಮನುಷ್ಯನಿಗೆ ಎಲ್ಲನೂ ಬಿಟ್ಟು ಹೋಗ್ತಾನೆ. ದೇವರು ಮನುಷ್ಯನಿಗೆ ಇಷ್ಟೊಂದೆಲ್ಲ ಬಿಟ್ಕೊಟ್ಟಿರೋ ನಾವು ಎಷ್ಟೊಂದು ಸ್ವಾರ್ಥಿಗಳು, ಇನ್ನೂ ಅದು ಬೇಕು, ಇದು ಬೇಕು ಅನ್ನೋದ್ರೊಳಗಡೆ ಇರ್ತೀವಿ. ಏನು ಮಾಡೋಕ್ಕೆ, ದೇವರು ಪ್ರಾಣಿ ಪಕ್ಷಿಗಳಿಗೆಲ್ಲ ಸ್ವಾರ್ಥ ಸ್ವಲ್ಪ ಎಷ್ಟು ಬೇಕೋ, ಬದುಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಾರ್ಥ ಕೊಟ್ಟಿರ್ತಾನೆ. ಆದರೆ ಮನುಷ್ಯನು ಮಾತ್ರ ಅತಿ ಲೋಭ, ಅರಿಷಡ್ವರ್ಗಗಳಂತ ಏನಿದೆ ಅದನ್ನೆಲ್ಲನೂ ಕೊಟ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಒಂದು ಹುಟ್ಟು ಹೇಗಿರುತ್ತೋ ಅಳಿವು ಅನ್ನೋದು ಹಾಗೆ ಇರಬೇಕು ಅಂತ ಈ ಅರಿಷಡ್ವರ್ಗಗಳನ್ನು ಮನುಷ್ಯನಿಗೆ ಕೊಟ್ಬಿಟ್ಟು ಮನುಷ್ಯನ ಅಳಿವಿಗೆ ಒಂದು ಕಾರಣವನ್ನು ದೇವರು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲೆಲ್ಲೂ ಹಸಿರು. ಇದೆಲ್ಲದೂ ಹಿಂದೆ ನನ್ನ ತಮ್ಮನ ಸಾಧನೆ ಇದು ಅಂತ ಹೇಳ್ಬೋದು. ಏಕೆಂದರೆ ಅವನು ಹೋಟೆಲ್ ಓನರ್ ಸಹ, ಒಂದು ಕಡೆ ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದಾನೆ. ಆ ಎರಡರ ಮಧ್ಯದಲ್ಲಿ ತೋಟ ನೋಡ್ಕೊಳ್ಳೋ ಒಂದು ಖುಷಿ ಇದೆ, ತೋಟದಲ್ಲಿ ಬೆಳೆಯೋ ಖುಷಿ ಇದೆ. ಮೆಕಡಮಿಯಾ ಕಟ್ಟಿದ್ದಾನೆ. ಮತ್ತು ಈ ಬಾಳೆ ಗಿಡದಲ್ಲಿ ಆಗಾಗ ಎಲ್ಲ ಹೆಚ್ಚು ಡೈಲಿ ಬಂದು ಇಲ್ಲೂ ಕೆಲಸ ಮಾಡಿ ಹೋಗ್ತಾನೆ. ಅದು ಬಹುಶಃ ಈ ಮಣ್ಣಿನ ಹುಟ್ಟು ಗುಣ ಅನಿಸುತ್ತೆ. ರೈತರ ಕುಟುಂಬದಿಂದ ಬಂದವ್ರಿಗೆ ಮತ್ತೆ ಇಲ್ಲಿ ಬರಬೇಕು, ಏನಾದ್ರು ಮಾಡಬೇಕು, ಒಂದು ಗಿಡ ನೆಡಬೇಕು, ಒಂದು ಮರ ಬರೆಸ್ಬೇಕು
ಒಂದು ಮರ ದೊಡ್ಡದಾಗಬೇಕು ನನ್ನ ಕಣ್ಮುಂದೆನೇ, ಅದರ ಫಲವನ್ನು ಜನ ತಿನ್ನಬೇಕು, ಅದೆಲ್ಲ ಒಂದು ನ್ಯಾಚುರಲ್ಲಾಗಿ ಬಂದಿರೋವಂಥ ಗುಣ. ಅದೇ ಬೇರೆಯವ್ರಿಗೆ ಅಷ್ಟು ಈಸಿಯಾಗಿ ಬರೋಲ್ಲ ಅನಿಸುತ್ತೆ. ಈ ಮಣ್ಣಿನ ಏನು ವ್ಯವಸಾಯಗಾರ ಕುಟುಂಬದಲ್ಲಿ ಬಂದಿರೋರಿಗೆ ಬಂದಿರೋ ಹುಟ್ಟು ಗುಣ ಇರಬೇಕು. ಬಹುಶಃ ಭೂಮಿ ತಾಯಿ ಏನಾರು ಹಸಿರಿಂದ ಇದ್ದಾಳೆ, ಇವತ್ತು ಮಳೆ ಬೆಳೆ ಆಗ್ತಾಯಿದೆ, ಜನಕ್ಕೆ ಆಹಾರ ಸಿಗ್ತಾ ಇದೆ ಅಂದರೆ ದೇವರು ವ್ಯವಸಾಯಗಾರನಿಗೆ ಕೊಟ್ಟಿರೋ ಆ ಗುಣದಿಂದ ಅಷ್ಟೇ ಸಾಧ್ಯ ಆಗುತ್ತೆ, ಸಾಧ್ಯ ಆಗಿದೆ. ವ್ಯವಸಾಯಗಾರ ಕುಟುಂಬಕ್ಕೆ ಕೊಟ್ಟಿರೋ ಆ ಗುಣದಿಂದನೇ ಇವತ್ತು ಇನ್ನೂ ಬೆಳೆಗಳು ಬೆಳೀತಾ ಇದ್ದಾರೆ ಜನ. ಎಷ್ಟೇ ಕಷ್ಟ ಆದರೂ, ರೈತನಿಗೆ ಎಷ್ಟೇ ಸಾಲ ಆದರೂ, ಎಷ್ಟೇ ಒದ್ದಾಟ ಆಗಿದ್ರು ಇವತ್ತಿನ ಕಾಲಕ್ಕೆ ಆಳು ಕಾಳುಗಳು ಸಿಗದೇ ತಾವೇ ನಿಂತು ಮಾಡೋ ಕೆಲಸ ಬಿಟ್ಟು ನಡೆದಾತ್ನಲ್ಲಿ ಬಂದು ಕೆಲಸ ಮಾಡೋವಂಥ ಸ್ಥಿತಿ ಇದ್ರೂ ಇವತ್ತು ರೈತ ಎಷ್ಟೇ ಕಷ್ಟದಲ್ಲಿ ಓದಾಡ್ತಿರೂ ಬೆಳೆಯೋದು ಮಾತ್ರ ಬಿಡೋದಿಲ್ಲ. ಹಾಗಾಗಿಯೇ ಇನ್ನೂ ಜನಕ್ಕೆ ಆಹಾರ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಹುಶಃ ನನ್ನ ಅನಿಸಿಕೆ ಅಲ್ಲ, ಎಲ್ಲರ ಅನಿಸಿಕೆನೂ ಹೌದು. ಇಲ್ಲಾಂದರೆ ಪ್ರತಿಯೊಂದನ್ನು ಹೊರದೇಶದಿಂದ ಕೊಂಡ್ಕೋಬೇಕಾಗಿದೆ. ಇವತ್ತಿನ ರೇಟ್ನಲ್ಲಿ ಇನ್ನೂ ಆ ರೇಟೆಲ್ಲ ಗಗನಚುಂಬಿ ಆಗೋಗಿರೋದು ಅಂತಲೇ ಹೇಳ್ಬೋದು. ಈ ರೀತಿ ಬೆಳೆಯೋದ್ರಿಂದಲೇ ಇವತ್ತು ನಮ್ಮಲ್ಲಿ ಒಂದು ಬಡಬಗರು ಸಹ ಬಾಳೆಹಣ್ಣು ಅನ್ನೋದು ಸರಳವಾಗಿ ಬಹಳ ಕಡಿಮೆ ರೇಟ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಥರ ಇನ್ನೂ ಎಷ್ಟೋ ಜನ ಬೆಳೆಗಾರರು ಬೆಳೆಯೋದ್ರಿಂದನೇ ಬಡವರು ಸಹ ಇವತ್ತು ಇಲ್ಲಿ ಈ ದೇಶದಲ್ಲಿ ಹಣ್ಣು ತಿನ್ಬೋದು. ಅದೇ ಬೇರೆ ದೇಶಗಳಲ್ಲೇ ಎಲ್ಲ ಡಾಲರ್ ಲೆಕ್ಕದಲ್ಲೋ ಇಲ್ಲ ಈ ಎಲ್ಲ ಲಕ್ಷಾಂತರ ರೂಪಾಯಿ ಲೆಕ್ಕದಲ್ಲಿ ಓಡುತ್ತಲ್ಲ, ಯಾವುದು ಬಾಲಿ ದ್ವೀಪ ಅಂತ ಕಡೆಗೆ ಹೋಗಿದ್ದಾಗ ಒಂದು ಬಾಳೆಹಣ್ಣಿನ ಬೆಲೆ ಒಂದು $10,000 $10,000 $20,000 ಎಂದಾಗಿ ಕೇಳೋಕ್ಕೆ ತಮಾಷೆ ಅನ್ನಿಸ್ತಿತ್ತು. ಆದರೆ ಏನು ಮಾಡೋಕ್ಕಾಗಲ್ಲ, ಅಲ್ಲೇ ರೇಟ್ ಆ ಥರ ಬೆಳ್ಕೊಂಡೋಗಿದೆ, ದುಡ್ಡಿನ ಬೆಲೆ ಅಷ್ಟೊಂದು ಬಿದ್ದೋಗಿದೆ. ಇಲ್ಲೂ ಆ ರೀತಿ ಆಗೋಗಿರೋದು. ಬಹುಶಃ ಇವತ್ತು ಇಲ್ಲಿ ನಮ್ಮ ರೈತರ ಕುಟುಂಬದವರು ಇನ್ನೂ ಕಷ್ಟವೋ ಸುಖವೋ ತಮ್ಮ ಭೂಮಿನ ಕಳ್ಕೊಳ್ದೇ ಇನ್ನೂ ಬೆಳೆಗಳನ್ನ ಬೆಳೆಯೋ ಮನಸ್ಥಿತಿ ಇರೋದ್ರಿಂದನೇ ಇವತ್ತು ನಾವು ನಿಜವಾಗ್ಲೂ ಇಷ್ಟು ಕಡಿಮೆ ರೇಟ್ನಲ್ಲಿ ನಾವು ಇವತ್ತು ಊಟ ಮಾಡ್ತಾಯಿದ್ದೀವಿ. ಸರ್ಕಾರ ಇನ್ನೂ ಒಂದಷ್ಟು ಅನುಕೂಲಗಳು ಮಾಡಿಕೊಡ್ಬೇಕು. ಈ ಅನುಕೂಲಗಳು ಏನೂ ಸಾಕಾಗೋದಿಲ್ಲ. ಮುಖ್ಯವಾಗಿ ಮಾರ್ಕೆಟ್ನಲ್ಲಿ ದಲ್ಲಾಳಿಗಳಿಂದನೇ ರೈತರಿಗೆ ಹೆಚ್ಚು ಕಮ್ಮಿ ಏನೂ ಸಿಗೋಲ್ಲ ಅನ್ನೋ ಸ್ಥಿತಿ ಆಗೋಗ್ಬಿಟ್ಟಿದೆ. ಒಂದು ರೀತಿ ಹೇಳಬೇಕು ಅಂದರೆ ಬೆಳೆಗಾರನಿಗೂ ಏನೂ ಸಿಗೋಲ್ಲ, ಕೊಂಡ್ಕೊಳ್ಳೋರ್ಗೂ ಏನು ಲಾಭ ಇರೋಲ್ಲ. ಮಧ್ಯದಲ್ಲಿರೋ ದಲ್ಲಾಳಿಗಳು ಅಷ್ಟೇ ಅನುಕೂಲವಾಗಿ ಇಲ್ಲಿ ಬದುಕೋದು. ಅದಕ್ಕೆ ರೈತರೇ ತಾವೇ ಹೋಗಿ ಎಲ್ಲೋ ರೋಡ್ ಸೈಡೆಲ್ಲೋ ಫುಟ್ಪಾತೆಲ್ಲ ಇಟ್ಕೊಂಡು ಮಾರ್ಬಿಟ್ಟು ಏನೋ ಒಂದು 3 ಕಾಸು ದುಡ್ಡು ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ಅಲ್ಲೂ ದುಡ್ಡಾಗೋದು ಕಷ್ಟ. ಯಾಕೆ ನಾವು ಬೆಳಗ್ಗೆ ಮಾರ್ಕೆಟ್ ಸೈಡಲ್ಲಿ ನಿಂತಿದ್ರೆ ಇಲ್ಲಿ ತೋಟ ನೋಡ್ಕೊಳ್ಳೋರು ಯಾರು, ಹೊಲ ನೋಡ್ಕೊಳ್ಳೋರು ಯಾರು, ಇಲ್ಲಿ ಕೆಲಸ ಮಾಡಿಸೋರು ಯಾರು? ಒಟ್ಟಿನಲ್ಲಿ ಬೆಳೆ ಕಷ್ಟಪಟ್ಟು ಬೆಳೀತಾನೆ, ಬೆಳೆದಾಗ ಕೈಗೆ ದುಡ್ಡು ಬರೋಲ್ಲ, ರೇಟ್ ಬಿದ್ದೋಗಿರುತ್ತೆ ಅಂತ ಏನೋ ಒಂದು ಕತೆ ಹೇಳ್ತಾರೆ ಮಧ್ಯದಲ್ಲಿ ದಲ್ಲಾಳಿಗಳು. ಏನು ಮಾಡೋಕ್ಕಾಗಲ್ಲ, ಲೈಫ್ ಇದೆ ಅಂತ ಅಂದ್ಕೊಂಡು ಓದಾಡಿಕೊಂಡು ಹೆಂಗೋ ಒಟ್ಟಿನಲ್ಲಿ ಈ ರೀತಿ ಒಂದು ಹಚ್ಚ ಹಸಿರನ್ನ ಬೆಳೆಗಾರರಿಂದ ಮಾತ್ರ ನೋಡೋಕ್ಕೆ ಸಾಧ್ಯ. ಏನೋ ಕಾಡಿನಲ್ಲಿ ಹಸಿರು ಇರುತ್ತೆ, ಆದರೆ ಆ ಹಸಿರು ಆಕ್ಸಿಜನ್ ಕೊಡುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಹೊಟ್ಟೆ ಊಟ ಅಂತೂ ಆಗಿರಲ್ಲ. ಅದು ಎಲೆಗಳು ತಿನ್ಕೊಳ್ಳಿ. ಇವತ್ತು ಕೋತಿಗಳಿಗೂ ಊಟ ಇಲ್ಲ ನಿಜ ಹೇಳಬೇಕು ಅಂತಂದರೆ. ಯಾಕೆಂದರೆ ಕಾಡಿನಲ್ಲಿ ಹಾಕಿರೋದೆಲ್ಲ ಕಾಡು ಮರಗಳು, ಯಾವುದೇ ಹಣ್ಣಿನ ಮರಗಳು ಅಲ್ಲಿ ಹೆಚ್ಚಿಗೆ ಹಾಕಿಲ್ಲ. ಹಾಗಾಗಿ ಕಾಡು ಪ್ರಾಣಿಗಳು ಸಹ ಇವತ್ತು ನಾಡು ಬಂದು ಕೂತ್ಕೊಳ್ಳೋವಂಥ ಸ್ಥಿತಿ ಆಗೋಗ್ಬಿಟ್ಟಿದೆ. ಅದಕ್ಕಿನ್ನೇನು ಹೆಚ್ಚಿಗೆ ಏನು ಹೇಳೋದು, ಸುಮ್ಮನೆ ಏನೋ ಗಾಳಿ ಮಾತಿನ ಥರ ಇರುತ್ತೆ, ಗಾಳಿ ಗುದ್ದಾಟದ ಥರ ಇರುತ್ತೆ ಅನಿಸುತ್ತೆ. ಕಾಡಿನಲ್ಲಾದರೂ ಸ್ವಲ್ಪ ಹಣ್ಣಿನ ಮರಗಳನ್ನ ಹಾಕಬೇಕು. ಏನೋ ಸಣ್ಣ ಪುಟ್ಟ ಮನುಷ್ಯರು ತಿನ್ನೋದಾದ್ರೆ ದೊಡ್ಡ ತುಂಬ ಕಾಸ್ಟ್ಲಿಯಸ್ಟ್ ಹಣ್ಣುಗಳನ್ನ ಹಾಕಿದ್ರೆ ಮನುಷ್ಯರು ಕಿತ್ಕೊಂಬರಕ್ಕೆ ಹೋಗ್ತಾರೆ. ಡೀಪ್ ಫಾರೆಸ್ಟ್ಗಳಲ್ಲಿ ಒಳ್ಳೆ ಹಣ್ಣಿನ ಗಿಡಗಳು ಎಂಥದಾದ್ರು ಪ್ರಾಣಿ ಪಕ್ಷಿಗಳು ತಿನ್ನೋವಂಥದ್ದು, ಈಗ ಸಪೋಟೊ ಅಂಥವೆಲ್ಲ ಆರಾಮಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಸಪೋಟೊ, ನೆಲ್ಲಿ, ನಿಂಬೆ, ಬೇರೆ ಬೇರೆ ಎಷ್ಟೊಂದು ಜಾತಿ ಕಾಡು ಪೆನ್ನೆರಳೆ, ಸೀಬೆ ಅಂಥವೆಲ್ಲ ಬೇಕಾದಷ್ಟು ಬೆಳೆಯುತ್ತೆ. ಅವೆಲ್ಲ ಕಾಡಿನಲ್ಲಿ ಆರಾಮಾಗಿ ಬೆಳ್ಕೊಳುತ್ತೆ. ಅಂಥ ಮರಗಳನ್ನ ಕಾಡುಗಳಲ್ಲಿ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಕಾಡು ಮರಗಳನ್ನ ತೆಗೆದು ಆಗ ಮಾತ್ರನೇ ಏನು ಈ ಜೀವ ವೈವಿಧ್ಯ ಅನ್ನೋದು ಉಳಿಯೋಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂತಂದರೆ ಅದೇ ಅಲ್ಲಿ ಕಾಡಿನಲ್ಲೆಲ್ಲ ಬರೀ ಕಾಡು ಮರಗಳಿರುತ್ತೆ, ಜನ ಸೌದೆಗೆ ಉಪಯೋಗಿಸ್ಕೊಳ್ಳೋ ಥರ ಇರುತ್ತೆ ಅಷ್ಟೇನೇನು. ಕಾಡು ಪ್ರಾಣಿಗಳೆಲ್ಲ ಬಂದು ನಾಡಕ್ಕೆ ಕೂತ್ಕೊಂಡು ಇಲ್ಲೂ ಬೆಳೆ ಬೆಳೆಯೋರಿಗೆ ಆಸಕ್ತಿನೇ ಹೊಟ್ಟೋಗುತ್ತೆ. ಏಕೆಂದರೆ ಈಗ ನಮ್ಮೂರಲ್ಲೂ ಸಹ ಕೋತಿಗಳ ಹಾವಳಿ ಜಾಸ್ತಿನೇ ಇದೆ. ಈ ಕೋತಿಗಳೆಲ್ಲ ಒಂದು ಸತಿ ಬಂದೇನೋ ಅಂಟ್ಕೊಂತು ಅಂತಂದರೆ ಅವನು ಓಡಿಸೋದು ಭಾಳ ಕಷ್ಟ ಇದೆ. ಏನು ಮಾಡೋಕ್ಕಾಗಲ್ಲ, ಇದೆ ಲೈಫ್. ಈ ಬಾಳೆ ಎಂದಿಗಿನ ಬದುಕು ನಿಜ ಹೇಳಬೇಕು ಅಂದರೆ ಬಾಳೆ ಬೆರಗಿರಲಿ. ಇಲ್ಲಿ ಹತ್ಕೊಂಡಿರೋ ಕಳೆ ಕೆಡಿಸೋದಕ್ಕೆ ನನಗೆ ಇವತ್ತು $50,000 ಅದು ಬೇಕು. $50,000 ಖರ್ಚು ಮಾಡಿದ್ರೆ ಕಳೆ ಕೀಳ್ಬೋದು, ಈ ಕಳೆ ತೆಗಿಸ್ಬೋದು.
ಗಿಡಗಳು ಇದು ಸೊಗಸಾಗಿ ಬೆಳೆಯೋದು ಅಂದರೆ ಕಳೆನೇ ನೋಡಿ. ಗಿಡ ಬೆಳೆಸ್ಬೇಕಾದ್ರೆ ಈ ಬಾಳೆ ಗಿಡ ಯಾವುದನ್ನೇ ನಾವು ಹಾಕಿ ಬೆಳೆಸ್ಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ. ಕಳೆ ಮಾತ್ರ ಏನೂ ತೊಂದರೆ ಇಲ್ಲ. ತಾಯಿ ಭೂಮಿ ತಾಯಿ ಸಮೃದ್ಧವಾಗಿ ಬೆಳೆಸ್ಕೊಡ್ತಾಳೆ. ಬಟ್ ಅಂದರೆ ಕಳೆನೇ ಇವತ್ತು ಜೀವವಿದ್ಯಾ ಅಂತ ಹೇಳ್ಕೊಂಡು ಖುಷಿ ಪಟ್ಬಿಟ್ಟು ಸುಮ್ಮನೆ ಹಾಕಬೇಕಷ್ಟೇ. ಬಟ್ ಅದು ಇವತ್ತು ಆಳು ಕಾಡ ಸಿಗದೇ ಇರೋ ಕಾಲದಲ್ಲಿ ಕಳೆ ಕೆಡಿಸ್ಬೇಕಾದ್ರೆ ರೋಟೋವೇಟರ್ ಹೊಡಿಸ್ಬೇಕು. ರೋಟೋವೇಟರು ಹೊಡಿಬೇಕು. ಯಾವಾಗ ಸಾಧ್ಯ ಆಗುತ್ತೆ ನೋಡಬೇಕು. ಈ ಕೆಲಸದ ಒತ್ತಡದಲ್ಲಿ ಇದೆಲ್ಲ ಸರಿ ಮಾಡಿಕೊಂಡು ರೋಟೋವೇಟರ್ ಹೊಡ್ಸೋದಕ್ಕೂ ಆಗೋಲ್ಲ. ಇದು ರೋಟೋವೇಟರ್ ಹೊಡೆಯೋದಕ್ಕೆ ಭೂಮಿ ಸಮ ಇರಬೇಕು. ಈ ಸಂದಿನೆಲ್ಲ ಹೊಡೆಯೋಕ್ಕಾಗಲ್ಲ. ಇದನ್ನು ಅಗಿಸ್ಬೇಕು ಅಂದರೆ ಆಳು ಸಿಗಬೇಕು. ಆಳು ಕರ್ಕೊಂಬಂದ್ಬಿಟ್ಟು ಅಗಿಸ್ಬೇಕಂದ್ರೆ ಅದಕ್ಕೆ ತುಂಬ ಟೈಮ್ ಬೇಕು. ಎಲ್ಲರಿಗಿನ ಬ್ಯುಸಿ ಮನುಷ್ಯ ಅಂತಾರೆ, ನಿಜವಾಗ್ಲೂ ವ್ಯವಸಾಯಗಾರನೇ ರೀ. ಈ ಎಲೆಗಳೆಲ್ಲ ಹೀಗೆ ಅಳ್ಳಾಡ್ತಾ ಇರೋದು ನೋಡಿದ್ರೆ ಬಾಳೆ ಮಾತಾಡುತ್ತವೆ ಅಂತ ಹೇಳಬೇಕು ಅನಿಸುತ್ತೆ. ನಿಜವಾಗ್ಲೂ ಬಾಳೆ ಪಟ 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 ಅಂತ ಮಾತಾಡ್ತಾ ಇರುತ್ತೆ. ಕೇಳಿಸ್ಕೊಂಡ್ರೆ ಅದರೊಳಗೆ ಏನೋ ಒಂದು ಮಾತು ನಮ್ಗೆ ಕೇಳಿಸುತ್ತೆ. ಅದನ್ನು ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಶಕ್ತಿ ದೇವ್ರು ಕೊಡಬೇಕಷ್ಟೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ದೇವರು ನಮಗೆ ಶಕ್ತಿ ಕೊಟ್ಟಿದ್ದರೆ ಈ ಬಾಳೆಗೆ ಏನು ಬೇಕು, ಏನು ಗೊಬ್ಬರ ಬೇಕಾ, ಮತ್ತೊಂದು ಬೇಕಾ, ಮಗದೋರು ಬೇಕಾ ಅಂತ ಮಾತಾಡ್ಬೋದಾಗಿತ್ತು. ಏನು ಬೇಡ ಬಿಡಿ, ನಮ್ಮ ರೈತರಿಗೆ ಅದನ್ನೆಲ್ಲ ಹಾಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿನ ದೇವ್ರು ಕೊಟ್ಬಿಟ್ಟಿದ್ದಾನೆ.